ಎಲ್ಲರಿಗೂ ನಮಸ್ಕಾರ. ನಾನು ಶ್ರುತಿ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ನಾನು ನೈಟ್ ಡಿನ್ನರ್ಗೆ ಅಂತ ಹೇಳ್ಬಿಟ್ಟು ಪನ್ನೀರ್ ಬಟರ್ ಮಸಾಲಾನ ಮಾಡಿದ್ದೆ. ಸೊ ಆ ಒಂದೇ ರೆಸಿಪಿನ ನಾನೀಗ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಇದರಿಂದ ನಾನು ನೆಕ್ಸ್ಟ್ ಹಾಕುವಂಥ ನ್ಯೂ ವ್ಲಾಗ್ಸ್ ನೋಟಿಫಿಕೇಷನ್ ನಿಮಗೆ ತಕ್ಷಣ ಸಿಗುತ್ತೆ ಅಂತ ಹೇಳಿ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ನಾವು ಪನ್ನೀರ್ನ ಕ್ಯೂಬ್ಸ್ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋದು. ಪನ್ನೀರಲ್ಲಿ ತುಂಬಾ ಹೈ ಪ್ರೋಟೀನ್ ಇರುತ್ತೆ, ಹಾಗೆ ಹೈ ಕ್ಯಾಲ್ಶಿಯಂ ಕೂಡ ಸಿಗುತ್ತೆ. ಇದು ಮೂಳೆ ಮತ್ತು ಹಲ್ಲುಗಳ ಬೆಳವಣಿಗೆಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಮಕ್ಕಳಿಗೆ ವೆಯ್ಟ್ ಗೇನ್ ಆಗೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಮತ್ತು ಇಮ್ಯುನಿಟಿ ಪವರ್ನ ಬೂಸ್ಟ್ ಮಾಡುತ್ತೆ. ಮಕ್ಕಳು ಫುಡ್ಡಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಗಮ್ಯ ನೋಡಿ, ನಾನಿಲ್ಲಿ ಅಡುಗೆ ಮಾಡ್ತಾಯಿದ್ರೆ ಅವಳು ಏನಾದರೂ ಒಂದು ಗೈಡ್ಲೈನ್ಸ್ ಕೊಡ್ತಾ ಇರ್ತಾಳೆ. ಅದು ಹಾಕಿ ಮಮ್ಮಿ, ಇದು ಹಾಕಿ ಮಮ್ಮಿ, ಹಂಗೆ ಮಾಡಿರಿ ಹಿಂಗೆ ಮಾಡಿರಿ ಅಂತ ಹೇಳ್ತಾನೆ ಇರ್ತಾಳೆ. ಅವಳಿಗೆ ಸ್ವಲ್ಪ ಈ ಥರದಲ್ಲೆಲ್ಲ ಇಂಟ್ರೆಸ್ಟ್. ನಾನು ವ್ಲಾಗ್ ಮಾಡ್ತಾಯಿದ್ರೆ ಬಂದುಬಿಟ್ಟು ನಾನು ಮಾಡೋ ಥರನೇ ಇಮಿಟೇಷನ್ ಮಾಡೋದು, ಆ ಥರ ಎಲ್ಲ ಮಾಡ್ತಿರ್ತಾಳೆ. ಸೊ ನೆಕ್ಸ್ಟ್ ಒಂದು ಬೌಲಿಗೆ ಸ್ವಲ್ಪ ಆಯಿಲು ಜೊತೆಗೆ ಉಪ್ಪು ಹಾಗೆ ಖಾರದ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಯಾನ್ಗೆ ಆಯಿಲ್ನ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ನಂತರ ನಾನಿಲ್ಲಿ ಮಸಾಲಾಗೆ ಆನಿಯನ್ನ ಹೆಚ್ಚಿಟ್ಕೋತಾ ಇದ್ದೀನಿ. ಹಾಗೆ 3-4 ಸ್ವೀಟ್ ಟೊಮೊಟೊನ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಹುಳಿ ಟೊಮೊಟೊ ಏನಾರು ಹಾಕಿದ್ರೆ ಸ್ವಲ್ಪ ಸಕ್ಕರೆ ಹಾಕ್ಕೋಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ನಾನು ಮಸಾಲ ರುಬ್ಕೊಳ್ಳೋದಕ್ಕೆ ಹುರ್ಕೋತಾ ಇದ್ದೀನಿ. ಬಾಣಲೆಗೆ ಸ್ವಲ್ಪ ಆಯಿಲು, ಚಕ್ಕೆ ಲವಂಗ 2-3, ಒಂದು ಏಲಕ್ಕಿ, ಗೋಡಂಬಿ, ಸೋಂಪು, ಹಾಗೆಯೇ ಈರುಳ್ಳಿ, ನಂತರ ಹೆಚ್ಚಿಟ್ಕೊಂಡಿರೋಂಥ ಟೊಮೊಟೊ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜೊತೆಗೆ ಖಾರದ ಪುಡಿ, ಧನಿಯಾ ಪುಡಿ ಇದಿಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಗ್ರೈಂಡ್ ಮಾಡ್ಕೋಬೇಕು. ನಂತರ ಇನ್ನೊಂದು ಪ್ಯಾನ್ಗೆ ಆಯಿಲ್ ಸ್ವಲ್ಪ ಹಾಗೆ ಬಟರ್ ಮಸಾಲಾಗೆ ಬಟರ್ನ ಆ್ಯಡ್ ಮಾಡಬೇಕು. ಹಾಗಾಗಿ ನಾನು ಬಟರ್ನ ಕೂಡ ಸೇರಿಸ್ಕೊಂಡಿದ್ದೀನಿ. ನಂತರ ಇಲ್ಲಿ ನಾನು ಒಂದು ಪಲಾವ್ ಎಲೆ ಜೊತೆಗೆ ಆನಿಯನ್, ನೆಕ್ಸ್ಟು ಟೊಮೊಟೊ ಸ್ವಲ್ಪ ದೊಡ್ಡ ದೊಡ್ಡ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ರುಬ್ಬಿಟ್ಕೊಂಡಿರೋಂಥ ಮಸಾಲಾನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಸೈಡಲ್ಲೆಲ್ಲ ಫುಲ್ ಆಯಿಲ್ ಬಿಡೋವರೆಗೂ ಫ್ರೈ ಮಾಡಿಕೊಂಡು ಅದೇ ಮಿಕ್ಸರ್ ಜಾರ್ಗೆ ನೀರನ್ನ ಸೇರಿಸ್ಕೊಂಡ್ಬಿಟ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾವು ಗ್ರೇವಿನ ರೆಡಿ ಮಾಡ್ಕೋಬೇಕು. ಕುದೀತಾ ಇರುವಾಗ ನಾವು ಫ್ರೈ ಮಾಡಿ ಇಟ್ಕೊಂಡಿರೋ ಅಂಥ ಪನ್ನೀರ್ ಏನಿದೆ ಅದನ್ನು ಆ್ಯಡ್ ಮಾಡ್ಕೊಳ್ಳೋದು. ಇದ್ರ ಜೊತೆಗೆ ನೀವು ಕ್ಯಾಪ್ಸಿಕಮ್ ಕೂಡ ಫ್ರೈ ಮಾಡಿ ಸೇರಿಸ್ಕೋಬೋದು. ಹಾಗೆ ಸ್ವೀಟ್ ಟೊಮೊಟೊ ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ದೊಡ್ಡ ದೊಡ್ಡ ಸೈಜಲ್ಲಿ ಸೇರಿಸ್ಕೊಂಡ್ರೆ ಅದು ಕೂಡ ಚೆನ್ನಾಗಾಗತ್ತೆ. ನಂತರ ಈ ಗ್ರೇವಿಗೆಲ್ಲ ಫ್ರೆಶ್ ಕ್ರೀಮ್ನ ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ನನ್ನ ಹತ್ರ ಇಲ್ಲಿ ಫ್ರೆಶ್ ಕ್ರೀಮ್ ಇರಲಿಲ್ಲ, ಹಾಗಾಗಿ ಹಾಲಿನ ಕೆನೆನ ಜಸ್ಟ್ ಹಾಗೆ ತೆಗೆದುಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಸೊ ನೀವು ಅಷ್ಟೇ ಹಾಲಿನ ಕೆನೆ ಇತ್ತು ಅಂದರೆ ತೊಗೊಂಡು ಸ್ವಲ್ಪ ಸ್ಮ್ಯಾಶ್ ಮಾಡಿಬಿಟ್ಟು ಸೇರಿಸ್ಕೊಂಡ್ರೆ ಫ್ರೆಶ್ ಕ್ರೀಮ್ ರೆಡಿ ಆಗುತ್ತೆ. ಫೈನಲಾಗಿ ಸ್ವಲ್ಪ ಕಸೂರಿ ಮೆಥಿನ ಈ ಥರ ಕ್ರಷ್ ಮಾಡಿಬಿಟ್ಟು ಸೇರಿಸ್ಕೊಂಡ್ರೆ ಕಂಪ್ಲೀಟಾಗಿ ಪನ್ನೀರ್ ಬಟರ್ ಮಸಾಲ ರೆಡಿನೇ ಆಗೋಗುತ್ತೆ. ಯೂಶ್ವಲಿ ನಾವು ಇದಕ್ಕೆ ಅಕ್ಕಿ ರೊಟ್ಟಿ ಮಾಡ್ಕೋತಾ ಇದ್ವಿ, ಮನೇಲಿ ಹಿಟ್ಟು ಖಾಲಿ ಆಗಿತ್ತು, ಹಾಗಾಗಿ ಪರೋಟ ತೊಗೊಂಬಂದಿದೆ. ಸೊ ಅದನ್ನೇ ಬಿಸಿ ಮಾಡಿಬಿಟ್ಟು ಅದ್ರ ಜೊತೆಗೆ ನಾವು ಸರ್ವ್ ಮಾಡಿದ್ವಿ. ತುಂಬಾ ಚೆನ್ನಾಗಾಗಿತ್ತು ಟೇಸ್ಟು. ಆ್ಯಕ್ಚುಲಿ ಪರೋಟ ಜೊತೆಗೆ ಇನ್ನೂ ಚೆನ್ನಾಗಾಗತ್ತೆ. ಸೊ ಇದಕ್ಕೆ ಸಲಾಡ್ ನಾನು ಸೌತೆಕಾಯಿ ಜೊತೆಗೆ ಆನಿಯನ್ ಇಟ್ಟಿದ್ದೆ, ಅದ್ರ ಜೊತೆಗೆ ಪನ್ನೀರ್ ಬಟರ್ ಮಸಾಲಾನ ಸರ್ವ್ ಮಾಡಿದೆ. ಸೊ ನಮ್ಮ ಇವತ್ತಿನ ರಾತ್ರಿಯ ಡಿನ್ನರ್ ಕಂಪ್ಲೀಟಾಗಿ ಈ ರೀತಿ ಇತ್ತು ಅಂತ ಹೇಳ್ಬೋದು. ಪರೋಟ ಕೂಡ ಅಷ್ಟೇ ಒಳ್ಳೆ ಕಾಂಬಿನೇಷನು. ಇದಕ್ಕೆ ನಾವು ಕುಲ್ಚಾ ಎಲ್ಲ ಯಾವ ರೀತಿ ತೊಗೋತೀವಿ ನಾನು ಅದೇ ರೀತಿಯೇ ಬಂದಿತ್ತು, ಚೆನ್ನಾಗಿ ಅನ್ನಿಸ್ತಾ ಇತ್ತು ಟೇಸ್ಟ್ ವೈಸು. ಸೊ ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ನೆಕ್ಸ್ಟ್ ಡೇ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ಗ್ರಾಸ್ ಮ್ಯಾಟ್ನ ತರಿಸಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಅದನ್ನು ನಾನು ದೇವ್ರ ಮನೆಗೆ ಒಂದು ಸ್ಟೆಪ್ಸಿಗೆ ಈ ಥರ ಹಾಕಿದ್ದೀನಿ. ನಾವು ಯಾವಾಗಲೂ ಟೈಮ್ ಸ್ಪೆಂಡ್ ಮಾಡೋವಂಥ ಕೆಲವೊಂದು ಸ್ಪೇಸು, ಕಿಚನ್ನು, ಹಾಲು, ಹಾಗೆ ದೇವ್ರ ಮನೆ, ಹಾಗೆಯೇ ಬಾಲ್ಕನಿ ಈ ಥರದಲ್ಲೆಲ್ಲ ಸೊ ಗ್ರೀನರಿನ ನೋಡ್ತಾ ಇದ್ದರೆ, ಹಾಗೆ ಪ್ಲ್ಯಾಂಟ್ಸ್ನ ನೋಡ್ತಾ ಇದ್ದರೆ ಕಣ್ಣಿಗೆ ತಂಪು ಅನಿಸುತ್ತೆ. ಹಾಗೆಯೇ ಮನೇಲಿ ಮತ್ತು ನಮ್ಮ ಮನಸ್ಸಿಗೆ ಪಾಸಿಟಿವ್ ವೈಬ್ಸ್ ಅನ್ನೋದು ಬರುತ್ತೆ. ಹಾಗೆ ಗಮ್ಯ ಸ್ಕೂಲ್ ಬಸ್ಸು 4:45 ಬರುತ್ತೆ. ಸೊ ಅವ್ರಿಗೂನ ಕೂಡ ಪಿಕ್ ಮಾಡಿ ಕರ್ಕೊಂಬಂದು ಮನೆಗೆ ಬಿಟ್ಬಿಟ್ಟು ನಂತರ ನಾನು ಶಾಪಿಗೆ ಹೊರಡೋಣ ಅಂತ ಹೇಳ್ಬಿಟ್ಟು ಕರ್ಕೊಬಂದೆ. ಆ ಮಕ್ಕಳನ್ನ ಸ್ಕೂಲ್ ಬಸ್ಸಿಂದ ಪಿಕ್ ಮಾಡೋದೇ ಒಂಥರ ಖುಷಿ ಅಂತ ಹೇಳ್ಬೋದು. ಅವ್ರು ಕರ್ಕೊಂಬಂದಮೇಲೆ ಅವ್ರು ಏನಾಯಿತು ಇವತ್ತಿನ ಡೇ ಸ್ಕೂಲಲ್ಲಿ ಅಂತ ಹೇಳ್ಬಿಟ್ಟು. ಮಕ್ಕಳು ತುಂಬ ಚಿಕ್ಕವರಿದ್ದಾಗ ಲೈಫು ತುಂಬಾ ಚೆನ್ನಾಗಿರುತ್ತೆ. ಪ್ರತಿಯೊಂದು ಮೂಮೆಂಟು ಕೂಡ ನಮಗೆ ತುಂಬಾ ಖುಷಿ ಕೊಡುವಂಥ ವಿಚಾರಗಳಾಗಿರುತ್ತೆ. ಸ್ಟಾರ್ ಸಿಕ್ಕಿಲ್ಲ ಬರ್ಬೋದೇನಪ್ಪ. ನಿಕ್ಕೋ ಇಲ್ಲಿ ನೀರು ಮಮ್ಮಿಗೆ ಹಿಂಗೆ ತೋರಿಸು. ದಯವಿಟ್ಟು ಇಲ್ಲಿ ನೋಡ್ತೀರ ಇಲ್ಲೋಡು ಹಾಂ
ಏನಮ್ಮ ಅದು ಅಲ್ಲೇ ಏನದು ಇಲ್ಲಿ 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 ಹಿಂದಿಂದ ಒಂದು ತೆಗಿರತ್ತೆ ನಿಂತೇನೆ ಬಾ ನಡ್ಕೊಂಬಾ ಬರ್ರಿ ಬರ್ರಿ ಹಿಂಗೆ ಅಲ್ಲೂ ಬೇಡ ಹುಳ ಇದೆ. ಹಾಗೆ ಸಂಜೆ ದೈವಿಕಿಗೆ ಕೆಲವೊಂದು ಫೋಟೋಶೂಟ್ನ ಮಾಡಿದ್ವಿ. ಇದು ಮೊಗ್ಗಿನ ಜಡೆ ನಮ್ಮ ಅತ್ತೆಯವ್ರ ಅಕ್ಕ ಅವರು ರೆಡಿ ಮಾಡಿದ್ದು, ಆರ್ಟಿಫಿಷಿಯಲ್ ಫ್ಲವರ್ಸಲ್ಲಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ವೀಕು ಪಾಪುಗೆ ತಲೆ ಕೂದಲು ತೆಗೆಸ್ತಾ ಇದ್ದೀವಿ. ಸೊ ಹಾಗಾಗಿ ಕೆಲವೊಂದು ಫೋಟೋಸ್ನ ತೆಗೋಣ ಅಂತ ಹೇಳ್ಬಿಟ್ಟು ಅತ್ತೆ ಈ ಥರ ರೆಡಿ ಮಾಡಿದರು. ಹುಡುಗಂಗೆ ತಲೆ ಕೂದಲು ತೆಗ್ಸಿದ್ಮೇಲೆ ಈ ಥರ ಎಲ್ಲ ಮಾಡೋಕ್ಕಾಗಲ್ವಲ್ವಾ, ಸೊ ಒಂದು ಮೆಮೊರಬಲ್ ಆಗಿರತ್ತೆ ಅಂತ ಈ ಥರ ಮಾಡಿದ್ವಿ. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.